ಎಸ್ಎಂ ಕೃಷ್ಣ ಪಾರ್ಥಿವ ಹುಟ್ಟೂರಿನ ಕಡೆ ಹೊರಟಿದೆ. ತೆರೆದ ವಾಹನದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಗುರುವಿನ ಪಾರ್ಥಿವದ ಜೊತೆ ಕೂತಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಕೆಂಗೇರಿ, ಬಿಡದಿ ಮತ್ತು ರಾಮನಗರದಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಇದೆ. ಅದಾದ ಮೇಲೆ ಸುಮಾರು 10 ಗಂಟೆ ಹೊತ್ತಿಗೆ ಸೋಮನಹಳ್ಳಿ ತಲುಪುತ್ತೆ ಪಾರ್ಥಿವ. ಅದಾದ ಮೇಲೆ ಜನರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 3 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಇಡೀ ದೇಶವೇ ಬೆಂಗಳೂರಿನತ್ತ, ಕರ್ನಾಟಕದತ್ತ ತಿರುಗಿ ನೋಡೋ ಹಾಗೆ ಮಾಡಿದ್ದು ಎಸ್ಎಂ ಕೃಷ್ಣ ಅವರ ಯೋಜನೆಗಳು. ದಿವಂಗತ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಇವತ್ತು ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಸೋಮನಹಳ್ಳಿಯಲ್ಲಿ ಆಗಿರ್ತಕ್ಕಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಂಡ್ಯ ಜಿಲ್ಲಾ ಎಸ್ಪಿ ಆದಂತಹ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನಡೀತಾ ಇದೆ ಸರ್, ಹೇಗಿದೆ ಬಿಗಿ ಪೊಲೀಸ್ ಬಂದೋಬಸ್ತ್? ಈ ಒಂದು ಅಂತ್ಯಕ್ರಿಯೆ ನಡೆಯುವ ಸ್ಥಳ ಮತ್ತು ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಎಲ್ಲ ರೀತಿಯಿಂದ ಪೊಲೀಸ್ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಾನ್ಯ ಡಿಐಜಿ ಸಾಹೇಬರ ಒಂದು ನೇತೃತ್ವದಲ್ಲಿ 3 ಜನ ಎಸ್ಪಿ, 3 ಜನ ಅಡಿಷನಲ್ ಎಸ್ಪಿ ರವರು ಮತ್ತು 1200ಕ್ಕೂ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಾವು ನಿಯೋಜಿಸಿದ್ದೀವಿ. ಹೊರ ಜಿಲ್ಲೆಯಿಂದ ಕೆಲ ಅಧಿಕಾರಿ ಸಿಬ್ಬಂದಿಯವರನ್ನು ಸಹಿತ ನಾವು ಬಳಸ್ಕೊಂಡಿದ್ದೀವಿ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯ ಅವರ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಇಲ್ಲಿ ಅಂತಿಮ ದರ್ಶನಕ್ಕೆ ಬರುವುದರಿಂದ ಅವರಿಗೆ ಪ್ರತ್ಯೇಕವಾದ ಒಂದು ಅಂತಿಮ ದರ್ಶನಕ್ಕೆ ಪ್ರತ್ಯೇಕವಾದ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಮತ್ತು ಕುಟುಂಬ ಸದಸ್ಯರು ಮತ್ತು ಬಹಳಷ್ಟು ಸಂಖ್ಯೆಯ ವಿವಿಐಪಿಗಳು ಸಹಿತ ಆಗಮಿಸ್ತಾ ಇರೋದರಿಂದ ಅವರಿಗೂ ಸಹಿತ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಕೇಂದ್ರ ಸಚಿವರು, ಇನ್ನೂ ಸಾಕಷ್ಟು ಸಂಖ್ಯೆಯ ಮಂತ್ರಿಗಳು ಮತ್ತು ಶಾಸಕರು ಸಹಿತ ಪಕ್ಷಾತೀತವಾಗಿ ಭೇಟಿ ನೀಡುವ ಒಂದು ಸಂದರ್ಭ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರ್, ಹೈವೇ ಪಕ್ಕದಲ್ಲಿ ಕ್ರಿಮೇಷನ್ ಜಾಗ ಇರೋದ್ರಿಂದ ಸರ್ ಮಾರ್ಗ ಬದಲಾವಣೆ ಆಗುತ್ತಾ? ಯಾಕಂದ್ರೆ ಸಾಕಷ್ಟು ವೆಹಿಕಲ್ಗಳು ಓಡಾಡುತ್ತಿತ್ತು ಪ್ರತಿನಿತ್ಯ. ಈ ಒಂದು ರಸ್ತೆ ಏನಿದೆ, ನಿಡಘಟ್ಟದಿಂದ ಶಿವಪುರವರೆಗೆ ಏನು ರಸ್ತೆ ಇದೆ, ಇದನ್ನು ನಾವು ಇಲ್ಲಿ ಅಂತಿಮ ದರ್ಶನಕ್ಕೆ ಬರುವವರಿಗೆ ಮಾತ್ರ ಮೀಸಲಾಗಿಟ್ಟು ಉಳಿದ ವಾಹನಗಳು ಏನು ಮದ್ದೂರು ಟೌನ್ಗೆ ಹೋಗಬೇಕು ಆ ಎಲ್ಲ ವಾಹನಗಳನ್ನು ಸ್ಟ್ರೇಟ್ ಆಗಿ ಅದೇ ಸರ್ವಿಸ್ ರೋಡ್ ಮುಖಾಂತರ ಮದ್ದೂರು ಟೌನ್ಗೆ ಹೋಗುವ ಒಂದು ವ್ಯವಸ್ಥೆನ ನಾವು ಈಗಾಗಲೇ ರೂಟ್ ಡೈವರ್ಷನ್ ಪ್ಲಾನ್ ಅನ್ನು ಮಾಡಿಕೊಟ್ಟಿದ್ದೀವಿ. ಮತ್ತು ಏನು ವಿವಿಐಪಿಸ್ ಏನು ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಯಾವ ಕಡೆಯಿಂದ ಬರ್ತಾರೆ ಅನ್ನೋದನ್ನ ಮಾಹಿತಿಯನ್ನು ನಾವು ಈಗಾಗಲೇ ಕಲೆ ಹಾಕಿದ್ದೀವಿ. ಕೆಲವೊಬ್ಬರು ಹೆಲಿಪ್ಯಾಡ್ನಲ್ಲಿ ಬಂದು ಅಲ್ಲಿಂದ ಇಲ್ಲಿ ಸ್ಥಳಕ್ಕೆ ಆಗಮಿಸ್ತಾರೆ. ಇನ್ನು ಕೆಲವರು ಬೆಂಗಳೂರು ಕಡೆಯಿಂದ ಬರ್ತಾರೆ. ಅದೇ ರೀತಿಯ ಸೂಕ್ತ ಒಂದು ಎಸ್ಕಾರ್ಟ್ ಪೈಲಟ್ ವ್ಯವಸ್ಥೆಯನ್ನು ಸಹಿತ ನಾವು ಮಾಡಿದ್ದೀವಿ. ಸರ್, ಪಕ್ಷಾತೀತವಾಗಿ ಎಲ್ರಿಗೂ ಕೂಡ ಬೇಕಾದಂಥ ನಾಯಕ ಎಸ್ಎಂ ಕೃಷ್ಣ ಅವರು ಸಾಕಷ್ಟು ಜನಪ್ರಿಯತೆ ಗಳಿಸಿದ್ರು. ಯಾರೆಲ್ಲ ಪ್ರಮುಖರು ಬರುತ್ತಾರೆ, ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ? ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಸಾಕಷ್ಟು ಮಂತ್ರಿಗಳು ಸಹಿತ ಬರುವ ಒಂದು ಮಾಹಿತಿ ಇದೆ. ಮತ್ತು ಶಾಸಕರು ಇನ್ನೂ ಅವ್ರದ್ದು ಲಿಸ್ಟನ್ನು ನಾವು ಈಗಾಗಲೇ ಪಡಿತಾ ಇದ್ದೀವಿ, ಯಾರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಂತಂದ್ರೆ ಮಿನಿಮಮ್ ಒಂದು 20-30 ಜನ ರಂತೆ ಅಷ್ಟೊಂದು ಶಾಸಕರು ಸಹಿತ ಈ ಒಂದು ಸಂದರ್ಭದಲ್ಲಿ ಬರುವ ಸಾಧ್ಯತೆ. ಸಾರ್ವಜನಿಕರಿಗೆ ಯಾವ ರೀತಿ ದರ್ಶನ ವ್ಯವಸ್ಥೆ ಇರುತ್ತೆ, ಎಷ್ಟೋ ತನಕ ದರ್ಶನ ಮಾಡಬಹುದು? ಪಾರ್ಥಿವ ಶರೀರ ಬೆಂಗಳೂರಿನಿಂದ 8 ಗಂಟೆಗೆ ಹೊರಟು ಇಲ್ಲಿ 10 ಗಂಟೆಗೆ ತಲುಪುವ ಒಂದು ಸಾಧ್ಯತೆ ಇದೆ. ಆ 10 ಗಂಟೆಯಿಂದ 3 ಗಂಟೆವರೆಗೆ ಅಂತಿಮ ಒಂದು ದರ್ಶನ ಪಡೆಯಲಿಕ್ಕೆ ಅವಕಾಶವನ್ನು ಈಗಾಗಲೇ ನಾವು ಮಾಡಿದ್ದೀವಿ. 3 ಗಂಟೆಯಿಂದ 5 ಗಂಟೆವರೆಗೆ ಅಂತಿಮ ಏನು ವಿಧಿ ವಿಜ್ಞಾನ ಏನು ಇರ್ತದೆ ಆ ಒಂದು ಪ್ರಕ್ರಿಯೆ ನಡೀತದೆ. ಥ್ಯಾಂಕ್ ಯು. ಇದಿಷ್ಟು ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋಮನಹಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.